ಎಲ್ಲ ಸಾಯಿ ಭಕ್ತರಿಗೂ ಓಂ ಸಾಯಿರಾಮ್. ಇವತ್ತು ಸಾಯಿಯ ವಿಭೂತಿಯ ಚರಿತೆಯನ್ನು ಕೇಳೋಣ. ಒಬ್ಬರ ಜೀವನದಲ್ಲಿ ವಿಭೂತಿ ಸಿಗೋಕ್ಕೂ ಮುಂಚೆ ಹಾಗೆ ವಿಭೂತಿ ಸಿಕ್ಕಿ ಆದಮೇಲೆ ಡಿಫ್ರೆನ್ಸಸ್ ಹೇಗಿದೆ ಅಂತೇಳಿ ನೋಡೋಣ. ಇವರು ಸಾಯಿ ಡಿವೋಟಿ. ಪ್ರಪಂಚದಲ್ಲಿ ನೀವು ನಂಬಿ ಇಲ್ಲ ಅಂದರೆ ಬಿಡಿ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತೆ. ನೆಗೆಟಿವ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಪಾಸಿಟಿವ್ ಸೈಡ್ ಏನಿದೆ ಅದು ವೀಕ್ ಆದಾಗ, ಇಲ್ಲ ಅಂದರೆ ನಿಮ್ಮ ಬಿಲೀಫ್ ಸಿಸ್ಟಮ್ ವೀಕ್ ಇದ್ದಾಗ ಮಾತ್ರ ನೆಗೆಟಿವಿಟಿ ಸ್ಟ್ರಾಂಗ್ ಆಗುತ್ತೆ. ಮೊದಲು ಈ ಡಿವೋಟಿ ತುಂಬ ಹೆದರ್ಕೊತಾ ಇದ್ರು. ಆವಾಗೆಲ್ಲ ನೆಗೆಟಿವು ಅವ್ರ ಮೈಂಡಲ್ಲಿ ಬರ್ತಾಯಿತ್ತು. ಆದರೆ ಯಾವಾಗ ಸಾಯಿ ಅವರ ಜೀವನದಲ್ಲಿ ಬಂದರೋ ಆವಾಗ ಅವರಿಗೆ ಗೊತ್ತಾಗಿದ್ದೇನೆಂದರೆ ಹೆದರ್ಕೊಳ್ಳುವಂತಹ ಸಿಚುವೇಶನು ಇಲ್ಲಿ ಏನೂ ಇರೋದಿಲ್ಲ, ಯಾವಾಗಲೂ ನಮ್ಮ ಜೊತೆ ಸಾಯಿ ಇರ್ತಾರೆ ಅಂಥೇಳಿ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಾದಮೇಲೆ ಈ ಡಿವೋಟಿಗೆ ಒಬ್ಬರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ಸ್ಕೂಲು, ಕಾಲೇಜಸ್ಸು, ಕೋಚಿಂಗ್ ಸೆಂಟರ್ ಅಂತ ಹೋಗ್ತಾ ಇದ್ದರೆ ಖಂಡಿತ ನಮಗೆ ಅಲ್ಲಿ ಎಲ್ಲರ ಜೊತೆನೂ ಫ್ರೆಂಡ್ಶಿಪ್ ಆಗೇ ಆಗುತ್ತೆ. ಬಟ್ ಇವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಫ್ರೆಂಡ್ ಆಗಿರ್ತಾರೆ. ಇವಾಗ ಇಂಡಿಯಾದಲ್ಲಿ ಇಷ್ಟೊಂದು ಸ್ಟೇಟ್ಸ್ ಇದೆ. ಸ್ಟೇಟ್ಸ್ ಬಿಡಿ, ಒಂದು ಚಿಕ್ಕ ಹಳ್ಳಿಯಲ್ಲೂ ಕೂಡ ಎಷ್ಟೊಂದು ವಿಷಯ ಇರುತ್ತೆ ಅಂದರೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸ್ವಲ್ಪ ಪ್ಲೇಸಸ್ ಹೇಗಿರುತ್ತೆ ಅಂದರೆ ಪೂಜೆ ಪುನಸ್ಕಾರಗಳಾಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಪ್ಲೇಸಸ್ ಹೇಗಿರುತ್ತೆ ಅಂದರೆ ನೆಗೆಟಿವಿಂದ ತುಂಬಿರುತ್ತೆ. ಮನೆಯಲ್ಲಿ ಹೇಗೆ ನಾವು ಆಚರಣೆ ಮಾಡಿರ್ತೀವೋ ಅದೇ ಥರ ನಮ್ಮ ಮುಂದಿನ ಪೀಳಿಗೆ ಏನಿರುತ್ತೆ ಅದನ್ನು ನಡ್ಕೊಂಡು ಹೋಗುತ್ತೆ. ನೀವು ಪೂಜೆ ಪುನಸ್ಕಾರಗಳಲ್ಲಿ ಮಕ್ಕಳನ್ನ ತೊಡಗಿಸಿದ್ರೆ ಮುಂದೆ ಅದೇ ರೀತಿ ನಡ್ಕೊಂಡು ಹೋಗ್ತಾರೆ. ಅಥವಾ ನೀವು ನೆಗೆಟಿವಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೇ ರೀತಿ ಮುಂದೆ ಆ ಮಕ್ಕಳು ನಡ್ಕೊಂಡು ಹೋಗ್ತಾರೆ. ಇವಾಗ ಏನಾಗ್ತದೆ ನೋಡಿ, ಈ ಡಿವೋಟಿ ಆ ಫ್ರೆಂಡ್ ಮನೆ ಕಡೆ ಏನು ನಡೆಯುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಒಂದು ಘಟನೆ ಇವರಿಗೆ ಆಗ್ತಾಯಿತ್ತು. ಅದೇನೆಂದರೆ ಯಾವಾಗಲೇ ಆ ಫ್ರೆಂಡ್ ಜೊತೆ ಇವ್ರು ಜಗಳ ಆಡಿದ್ರೂ ಇವ್ರಿಗೆ ಏನಾದರೂ ಏಟಾಗ್ತಾಯಿತ್ತು, ಇಲ್ಲ ಅಂದರೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗ್ತಾಯಿತ್ತು. ಈ ಥರ ಒಂದಲ್ಲ ಎರಡಲ್ಲ, ಒಂದು 10 ಸಲ ಆದ್ರೂ ಮನುಷ್ಯನಿಗೆ ಅರ್ಥ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. 2-3 ವರ್ಷ ಕಂಟಿನ್ಯೂಸ್ ಆಗಿ ಇದೇ ರೀತಿ ಆಗ್ತಿದ್ರೆ ಅದು ಕೋಇನ್ಸಿಡೆನ್ಸಿಂದ ಏನೋ ಆಗಿದೆ, ನಾವೇನೋ ತಿಂದು ನಮಗೆ ಫೀವರ್ ಬಂದಿದೆ, ಇಲ್ಲ ಏನೋ ಮಿಸ್ಸಾಗಿ ನಾವು ಬಿದ್ದು ನಮ್ಗೆ ಏಟಾಗಿದೆ ಅನ್ನೋವಂಥ ಫೀಲು ಎಲ್ಲೂ ಬರೋದಿಲ್ಲ ನಮಗೆ. ಬರೀ ಇವ್ರಿಗೆ ಮಾತ್ರ ಅಲ್ಲ, ಇವ್ರ ಜೊತೆ ಇದ್ದ ಬೇರೆ ಫ್ರೆಂಡ್ಸ್ಗಳಿಗೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಅಂದರೆ ಇವ್ರಿಗೆ ಏನು ಆಗ್ತಾಯಿತ್ತೋ ಅದೇ ರೀತಿ. ಯಾರ ಜೊತೆ ಈ ಫ್ರೆಂಡ್ ಹೋಗಿ ಜಗಳ ಆಡ್ತಾರೋ ಅವರು ಹುಷಾರಿಲ್ಲದೆ ಮಲಗೋದು ಪಕ್ಕ ಆಗ್ತಾಯಿತ್ತು. ನಿಧಾನವಾಗಿ ಇವ್ರ ಜೊತೆ ಇದ್ದ ಎಲ್ರಿಗೂ ಅರ್ಥ ಆಗ್ತಾಯಿತ್ತು, ಯಾರ ಜೊತೆ ಫ್ರೆಂಡ್ಸ್ ಎಲ್ಲ ಜಗಳ ಆಡ್ತಾರೋ ಅವರು ತಂತ್ರವಿದ್ಯೆನ ಅಭ್ಯಾಸ ಮಾಡ್ತಾಯಿದ್ರು ಅಂತ. ತಂತ್ರವಿದ್ಯೆ ತಪ್ಪಲ್ಲ, ತಂತ್ರವಿದ್ಯೆ ಅನ್ನೋದು ಒಂದು ಸಾಧನೆ ಇದ್ದ ಹಾಗೆ. ಅದನ್ನು ಇಟ್ಕೊಂಡು ಯಾರು ನೆಗೆಟಿವ್ ಮಾಡ್ತಾರೆ ಅವ್ರ ತಪ್ಪು. ಡಿವೋಟಿ ಫ್ರೆಂಡ್ಸ್ ಕೂಡ ಹಾಗೆ ತಂತ್ರವಿದ್ಯೆನ ಮಿಸ್ಯೂಸ್ ಮಾಡ್ಕೋತಾಯಿದ್ರು. ಯಾವಾಗ ಡಿವೋಟಿ ಹಾಗೆ ಅವ್ರ ಫ್ರೆಂಡ್ಸ್ಗೆ ಈ ವಿಷಯ ಗೊತ್ತಾಗತ್ತೆ, ಸ್ಟಾರ್ಟಿಂಗಲ್ಲಿ ಅವ್ರು ಮಾಡೋ ವಿದ್ಯೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅವರಿಗೆ ಪರಿಣಾಮನೂ ತೋರಿಸುತ್ತೆ. ಆದರೆ ಎಷ್ಟು ದಿನ ಅಂತ ಎಲ್ಲರೂ ಸಹಿಸ್ಕೊತಾರೆ. ಶತ್ರುಗಳು ಕೂಡ ದೇವ್ರ ಹತ್ರ ಹೋಗಿ ಇದೆಲ್ಲ ಸಾಕಪ್ಪ, ಇನ್ನು ನಾವು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕೊನೆಗೆ ಬೇಡ್ಕೊಳ್ಳೋ ರೀತಿ ಆಗಿಬಿಡತ್ತೆ. ಆಗ ಖಂಡಿತವಾಗ್ಲೂ ಯಾರು ಪ್ರಯೋಗ ಮಾಡ್ತಿರ್ತಾರೋ ಅವರಿಗೆ ಕೆಟ್ಟದಂತೂ ಆಗೇ ಆಗುತ್ತೆ. ಈ ಡಿವೋಟಿಗೆ ಸ್ವಲ್ಪನೂ ಅಂದಾಜಿರಲಿಲ್ಲ ಇಷ್ಟು ಕಡಿಮೆ ವಯಸ್ಸಿನವರು ಕೂಡ ಈ ಥರ ಕೆಲಸ ಮಾಡ್ಬೋದು ಅಂತ. ಬಿಕಾಸ್ ತುಂಬ ವಿಷಯಗಳನ್ನ ಆಲ್ರೆಡಿ ನೋಡಿರ್ತಾರೆ. ಎಷ್ಟೊಂದು ಮಾತಲ್ಲಿ ಹೇಳ್ತಾ ಆ ಸಿಚುವೇಶನ್ ಅಲ್ಲೇ ನಡೆದಿರೋ ಅಂಥದ್ದು ಇರುತ್ತೆ. ಇಲ್ಲ ಇವರು ಬಾಬಾ ಡಿವೋಟಿ ಆಗಿರೋದ್ರಿಂದ ಎಷ್ಟೋ ವಿಷಯಗಳು ಅವ್ರು ಏನೇನು ಮಾಡ್ತಿರ್ತಾರೆ ಅನ್ನೋದೆಲ್ಲ ಬಾಬಾ ಇವರಿಗೆ ಕನಸಲ್ಲಿ ತೋರಿಸ್ತಾ ಇರ್ತಾರೆ. ಅದಾದಮೇಲೆ ಅವರಿಗೆ ರಿಯಲೈಸ್ ಆಗುತ್ತೆ, ಇವ್ರ ಜೊತೆ ಇನ್ನು ಮುಂದೆ ಯಾವುದೇ ರೀತಿ ಆರ್ಗ್ಯುಮೆಂಟ್ಸ್ ನಾವು ಮಾಡಬಾರ್ದು, ಏನು ಹೇಳಿದ್ರು ಓಕೆ ಅಂದ್ಕೊಂಡು ಇದ್ಬಿಡೋಣ ಅನ್ನೋದು. ಆದರೆ ಎಷ್ಟು ದಿನ ಅಂತ ಅವ್ರು ಮಾಡೋ ತಪ್ಪನ್ನೆಲ್ಲ ನೀವು ಓಕೆ ಅಂತೀರಾ? ಯಾವತ್ತೋ ಒಂದಿನ ನಾವು ಅದನ್ನು ವಿರೋಧ ಮಾಡಲೇಬೇಕು. ಬಟ್ ಇವ್ರಿಗೆ ಏನೋ ಒಂದು ಸಿಚುವೇಶನ್ ಬರುತ್ತೆ, ಅದನ್ನು ಫೇಸ್ ಹೇಗೆ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ. ಫೈನಲಿ ಇವ್ರಿಗೆ ಸಾಯಿಯವರ ವಿಭೂತಿ ಬಗ್ಗೆ ತಿಳಿಯುತ್ತೆ. ಅದು ತಿಳಿದಾಗ ಇವರಿಗೆ ನಾವು ಇದ್ರ ಟೆಸ್ಟ್ ಯಾಕೆ ಮಾಡಬಾರ್ದು ಅಂಥೇಳಿ
ಇವರು ಮತ್ತು ಇವ್ರ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾರೆ. ಸಾಯಿ ಇದ್ದಾರೆ ಇನ್ನು ಮುಂದೆ, ಆ ಫ್ರೆಂಡ್ಸ್ನ ವಿರುದ್ಧ ನಾವು ಹೋಗೋಣ, ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಬಾಬಾ ಅವ್ರ ವಿಭೂತಿಯನ್ನು ಪ್ರಯೋಗ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾರೆ. ನೀವು ನಂಬಲ್ಲ, ಇಷ್ಟು ದಿನ ಆ ವ್ಯಕ್ತಿ ವಿರುದ್ಧ ಹೋದಾಗೆಲ್ಲ ಇವ್ರಿಗೆ ಏನು ಹುಷಾರಿಲ್ದಂಗೆ ಆಗ್ತಾ ಇರುತ್ತೆ. ಆದರೆ ಇವಾಗ ಬಾಬಾ ವಿಭೂತಿ ಪ್ರಯೋಗ ಮಾಡಿದ ಮೇಲೆ ಏನಾಯಿತು ಗೊತ್ತಿಲ್ಲ, ಆ ವ್ಯಕ್ತಿ ಇವರೆಲ್ಲರಿಂದ ದೂರ ಹೋಗ್ತಾ ಇರ್ತಾರೆ. ಇವ್ರ ಮೇಲೆ ಏನೇ ಪ್ರಯೋಗ ಮಾಡಬೇಕು ಅಂದ್ರೂ ಆಗ್ತಾ ಇರೋದಿಲ್ಲ. ಇನ್ ಕೇಸ್ ಏನೋ ಪ್ರಯೋಗ ಮಾಡಿದ್ರು ಅಂದ್ರೂ ಕೂಡ ಅದು ಅವರಿಗೆ ರಿವರ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಅವರು ಈ ಪ್ರಯೋಗ ಮಾಡೋದನ್ನೇ ಬಿಟ್ಬಿಡ್ತಾರೆ. ಡಿವೋಟಿ ಹಾಗೆ ಅವ್ರ ಫ್ರೆಂಡ್ಸ್ದು ಭಕ್ತಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ನೋಡಿ. ಇವ್ರ ಜೊತೆಯಿಂದ ದೂರ ಹೋಗೋದಲ್ದಿರ ಅವರು ಮಾಡ್ತಾ ಇದ್ದಂಥ ಪ್ರಯೋಗನೂ ಕೂಡ ಅವರು ಬಿಡೋವಂಥ ಸಿಚುವೇಶನ್ ಬರುತ್ತೆ. ಇದೆಲ್ಲದಕ್ಕೂ ಮೇನ್ ರೀಸನ್ ಏನಂದರೆ ಶ್ರದ್ಧೆ ಮತ್ತು ಭಕ್ತಿ. ಅವ್ರಿಗೆ ಆ ವಿಭೂತಿ ಮೇಲಿದ್ದಂಥ ನಂಬಿಕೆ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಸಾಯಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಭಕ್ತಿಯಿಂದ ನಮಗೇನೇ ಬೇಕು ಅಂದರೂ, ಏನೇ ಪ್ರಾಬ್ಲಮ್ ಆಗ್ತಿದೆ ಅಂದರೂ ವಿಭೂತಿ ಹತ್ರ ಬೇಡ್ಕೊಳ್ಳಿ, ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ, ಭಕ್ತಿಯಿಂದ ಬೇಡ್ಕೊಳ್ಳಿ. ನೀವೇನು ಅಂದ್ಕೊಂಡ್ರೂ ಸಾಯಿ ನಿಮ್ಮ ಜೊತೆ ಇದ್ದು ಆ ಕಾರ್ಯನೆಲ್ಲ ಮಾಡಿಕೊಡ್ತಾರೆ. ಓಂ ಸಾಯಿರಾಮ್, ಜೈ ಸಾಯಿರಾಮ್.